ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಮೊಟ್ಟೆ ತಿನ್ನೋರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಭಯ ಶುರುವಾಗಿರುವಂತಹದ್ದು. ನೀವು ಮೊಟ್ಟೆ ಪ್ರಿಯರಾಗಿದ್ರೆ, ಹೋದಲ್ಲಿ ಬಂದಲ್ಲಿ ಎಗ್ ರೈಸ್ ತಿನ್ನೋರಾಗಿದ್ರೆ ಈ ವಿಚಾರಗಳನ್ನ ತಿಳ್ಕೋಬೇಕು. ಎಗ್ ರೈಸ್ ಪ್ರಿಯರ್ ಸಿಕ್ಕಾಪಟ್ಟೆ, ಈಗ ಮೊಟ್ಟೆ ಪ್ರಿಯರ್ ಸಿಕ್ಕಾಪಟ್ಟೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅನ್ನುವಂತ ವದಂತಿಯ ಆತಂಕ ಏನಿದೆ, ಆ ಆತಂಕದ ಬಗ್ಗೆ ಹಲವು ಅನುಮಾನಗಳು ಕಾಡ್ತಾ ಇದೆಯಲ್ವಾ. ಕೋಳಿಗಳಿಗೆ ಸೋಂಕು ತಡೆಗಟ್ಟೋದಕ್ಕೆ ಅಂತ ಒಂದು ಇಂಜೆಕ್ಷನ್ ಮಾಡ್ತಾರೆ. ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತೆ. ಜೀವ ನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಪರಿಣಾಮ ಬೀರ್ತಾ ಇದೆ. ಮೊಟ್ಟೆಯಲ್ಲಿ ಎಒಝೆಡ್ ಔಷಧದ ಅಂಶ ಪತ್ತೆ ಆಗಿದೆಯಂತೆ. ಅದೇ ಇಷ್ಟೆಲ್ಲ ವದಂತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನದು ಎಒಝೆಡ್? ನಿಷೇಧಿತ ನೈಟ್ರೋಫ್ಯೂರಾನ್ ಮೆಟೋಬೊಲೈಟ್ ಅಂತ ಅಂಶ. ಆ ಮೆಟೋಬೊಲೈಟ್ ಅಂಶ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತಾ? ಇದರಿಂದ ಸಂತಾನೋತ್ಪತ್ತಿ, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತೆ. ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಇದು ಕಾರಣ ಆಗಬಹುದು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಭಾರಿ ಚರ್ಚೆ ಆಯಿತು. ವಿಡಿಯೋ ವೈರಲ್ ಆಯಿತು. ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಯಿತು. ಈ ವಿಚಾರವಾಗಿ ಆರೋಗ್ಯ ಇಲಾಖೆ ಈಗ ಸ್ಪಷ್ಟನೆ ಕೊಟ್ಟಿದೆ. ಇದನ್ನ ನೀವು ಗಮನಿಸಬೇಕು ಮೊಟ್ಟೆ ಪ್ರಿಯರು. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ಈ ಬಗ್ಗೆ ನಾವೀಗಾಗಲೇ ವರದಿಯನ್ನ ತರಿಸಿಕೊಳ್ತಾ ಇದ್ದೀವಿ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ವಿಚಾರ, ಆತಂಕ ಯಾವುದು ಬೇಡ ನಿಮಗೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತು ಈಗ ಈ ವದಂತಿ ಏನು ಹಬ್ಬಿದೆಯಲ್ಲ, ಈ ವದಂತಿಯ ಮೂಲ ಎಲ್ಲಿಂದ? ನಿಜಕ್ಕೂ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಈ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಈಗ ಮಾಡ್ತಾ ಇದೆ. ಸೊ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನ ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಮೊಟ್ಟೆ ತಿನ್ನೋರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಭಯ ಶುರುವಾಗಿರುವಂತಹದ್ದು. ನೀವು ಮೊಟ್ಟೆ ಪ್ರಿಯರಾಗಿದ್ರೆ, ಹೋದಲ್ಲಿ ಬಂದಲ್ಲಿ ಎಗ್ ರೈಸ್ ತಿನ್ನೋರಾಗಿದ್ರೆ ಈ ವಿಚಾರಗಳನ್ನ ತಿಳ್ಕೋಬೇಕು. ಎಗ್ ರೈಸ್ ಪ್ರಿಯರ್ ಸಿಕ್ಕಾಪಟ್ಟೆ, ಈಗ ಮೊಟ್ಟೆ ಪ್ರಿಯರ್ ಸಿಕ್ಕಾಪಟ್ಟೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅನ್ನುವಂತ ವದಂತಿಯ ಆತಂಕ ಏನಿದೆ, ಆ ಆತಂಕದ ಬಗ್ಗೆ ಹಲವು ಅನುಮಾನಗಳು ಕಾಡ್ತಾ ಇದೆಯಲ್ವಾ. ಕೋಳಿಗಳಿಗೆ ಸೋಂಕು ತಡೆಗಟ್ಟೋದಕ್ಕೆ ಅಂತ ಒಂದು ಇಂಜೆಕ್ಷನ್ ಮಾಡ್ತಾರೆ. ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತೆ. ಜೀವ ನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಪರಿಣಾಮ ಬೀರ್ತಾ ಇದೆ. ಮೊಟ್ಟೆಯಲ್ಲಿ ಎಒಝೆಡ್ ಔಷಧದ ಅಂಶ ಪತ್ತೆ ಆಗಿದೆಯಂತೆ. ಅದೇ ಇಷ್ಟೆಲ್ಲ ವದಂತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನದು ಎಒಝೆಡ್? ನಿಷೇಧಿತ ನೈಟ್ರೋಫ್ಯೂರಾನ್ ಮೆಟೋಬೊಲೈಟ್ ಅಂತ ಅಂಶ. ಆ ಮೆಟೋಬೊಲೈಟ್ ಅಂಶ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತಾ? ಇದರಿಂದ ಸಂತಾನೋತ್ಪತ್ತಿ, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತೆ. ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಇದು ಕಾರಣ ಆಗಬಹುದು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಭಾರಿ ಚರ್ಚೆ ಆಯಿತು. ವಿಡಿಯೋ ವೈರಲ್ ಆಯಿತು. ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಯಿತು. ಈ ವಿಚಾರವಾಗಿ ಆರೋಗ್ಯ ಇಲಾಖೆ ಈಗ ಸ್ಪಷ್ಟನೆ ಕೊಟ್ಟಿದೆ. ಇದನ್ನ ನೀವು ಗಮನಿಸಬೇಕು ಮೊಟ್ಟೆ ಪ್ರಿಯರು. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ಈ ಬಗ್ಗೆ ನಾವೀಗಾಗಲೇ ವರದಿಯನ್ನ ತರಿಸಿಕೊಳ್ತಾ ಇದ್ದೀವಿ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ವಿಚಾರ, ಆತಂಕ ಯಾವುದು ಬೇಡ ನಿಮಗೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತು ಈಗ ಈ ವದಂತಿ ಏನು ಹಬ್ಬಿದೆಯಲ್ಲ, ಈ ವದಂತಿಯ ಮೂಲ ಎಲ್ಲಿಂದ? ನಿಜಕ್ಕೂ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಈ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಈಗ ಮಾಡ್ತಾ ಇದೆ. ಸೊ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನ ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಮೊಟ್ಟೆ ತಿನ್ನೋರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಭಯ ಶುರುವಾಗಿರುವಂತಹದ್ದು. ನೀವು ಮೊಟ್ಟೆ ಪ್ರಿಯರಾಗಿದ್ರೆ, ಹೋದಲ್ಲಿ ಬಂದಲ್ಲಿ ಎಗ್ ರೈಸ್ ತಿನ್ನೋರಾಗಿದ್ರೆ ಈ ವಿಚಾರಗಳನ್ನ ತಿಳ್ಕೋಬೇಕು. ಎಗ್ ರೈಸ್ ಪ್ರಿಯರ್ ಸಿಕ್ಕಾಪಟ್ಟೆ, ಈಗ ಮೊಟ್ಟೆ ಪ್ರಿಯರ್ ಸಿಕ್ಕಾಪಟ್ಟೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅನ್ನುವಂತ ವದಂತಿಯ ಆತಂಕ ಏನಿದೆ,
ಆ ಆತಂಕದ ಬಗ್ಗೆ ಹಲವು ಅನುಮಾನಗಳು ಕಾಡ್ತಾ ಇದೆಯಲ್ವಾ. ಕೋಳಿಗಳಿಗೆ ಸೋಂಕು ತಡೆಗಟ್ಟೋದಕ್ಕೆ ಅಂತ ಒಂದು ಇಂಜೆಕ್ಷನ್ ಮಾಡ್ತಾರೆ. ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತೆ. ಜೀವ ನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಪರಿಣಾಮ ಬೀರ್ತಾ ಇದೆ. ಮೊಟ್ಟೆಯಲ್ಲಿ ಎಒಝೆಡ್ ಔಷಧದ ಅಂಶ ಪತ್ತೆ ಆಗಿದೆಯಂತೆ. ಅದೇ ಇಷ್ಟೆಲ್ಲ ವದಂತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನದು ಎಒಝೆಡ್? ನಿಷೇಧಿತ ನೈಟ್ರೋಫ್ಯೂರಾನ್ ಮೆಟೋಬೊಲೈಟ್ ಅಂತ ಅಂಶ. ಆ ಮೆಟೋಬೊಲೈಟ್ ಅಂಶ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತಾ? ಇದರಿಂದ ಸಂತಾನೋತ್ಪತ್ತಿ, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತೆ. ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಇದು ಕಾರಣ ಆಗಬಹುದು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಭಾರಿ ಚರ್ಚೆ ಆಯಿತು. ವಿಡಿಯೋ ವೈರಲ್ ಆಯಿತು. ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಯಿತು. ಈ ವಿಚಾರವಾಗಿ ಆರೋಗ್ಯ ಇಲಾಖೆ ಈಗ ಸ್ಪಷ್ಟನೆ ಕೊಟ್ಟಿದೆ. ಇದನ್ನ ನೀವು ಗಮನಿಸಬೇಕು ಮೊಟ್ಟೆ ಪ್ರಿಯರು. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ಈ ಬಗ್ಗೆ ನಾವೀಗಾಗಲೇ ವರದಿಯನ್ನ ತರಿಸ್ಕೊಳ್ತಾ ಇದ್ದೀವಿ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ವಿಚಾರ, ಆತಂಕ ಯಾವುದು ಬೇಡ ನಿಮಗೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತು ಈಗ ಈ ವದಂತಿ ಏನು ಹಬ್ಬಿದೆಯಲ್ಲ, ಈ ವದಂತಿಯ ಮೂಲ ಎಲ್ಲಿಂದ? ನಿಜಕ್ಕೂ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಈ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಈಗ ಮಾಡ್ತಾ ಇದೆ. ಸೊ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನ ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಮೊಟ್ಟೆ ತಿನ್ನೋರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಭಯ ಶುರುವಾಗಿರುವಂತಹದ್ದು. ನೀವು ಮೊಟ್ಟೆ ಪ್ರಿಯರಾಗಿದ್ರೆ, ಹೋದಲ್ಲಿ ಬಂದಲ್ಲಿ ಎಗ್ ರೈಸ್ ತಿನ್ನೋರಾಗಿದ್ರೆ ಈ ವಿಚಾರಗಳನ್ನ ತಿಳ್ಕೋಬೇಕು. ಎಗ್ ರೈಸ್ ಪ್ರಿಯರ್ ಸಿಕ್ಕಾಪಟ್ಟೆ, ಈಗ ಮೊಟ್ಟೆ ಪ್ರಿಯರ್ ಸಿಕ್ಕಾಪಟ್ಟೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅನ್ನುವಂತ ವದಂತಿಯ ಆತಂಕ ಏನಿದೆ, ಆ ಆತಂಕದ ಬಗ್ಗೆ ಹಲವು ಅನುಮಾನಗಳು ಕಾಡ್ತಾ ಇದೆಯಲ್ವಾ. ಕೋಳಿಗಳಿಗೆ ಸೋಂಕು ತಡೆಗಟ್ಟೋದಕ್ಕೆ ಅಂತ ಒಂದು ಇಂಜೆಕ್ಷನ್ ಮಾಡ್ತಾರೆ. ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತೆ. ಜೀವ ನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಪರಿಣಾಮ ಬೀರ್ತಾ ಇದೆ. ಮೊಟ್ಟೆಯಲ್ಲಿ ಎಒಝೆಡ್ ಔಷಧದ ಅಂಶ ಪತ್ತೆ ಆಗಿದೆಯಂತೆ. ಅದೇ ಇಷ್ಟೆಲ್ಲ ವದಂತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನದು ಎಒಝೆಡ್? ನಿಷೇಧಿತ ನೈಟ್ರೋಫ್ಯೂರಾನ್ ಮೆಟೋಬೊಲೈಟ್ ಅಂತ ಅಂಶ. ಆ ಮೆಟೋಬೊಲೈಟ್ ಅಂಶ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತಾ? ಇದರಿಂದ ಸಂತಾನೋತ್ಪತ್ತಿ, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತೆ. ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಇದು ಕಾರಣ ಆಗಬಹುದು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಭಾರಿ ಚರ್ಚೆ ಆಯಿತು. ವಿಡಿಯೋ ವೈರಲ್ ಆಯಿತು. ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಯಿತು. ಈ ವಿಚಾರವಾಗಿ ಆರೋಗ್ಯ ಇಲಾಖೆ ಈಗ ಸ್ಪಷ್ಟನೆ ಕೊಟ್ಟಿದೆ. ಇದನ್ನ ನೀವು ಗಮನಿಸಬೇಕು ಮೊಟ್ಟೆ ಪ್ರಿಯರು. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ಈ ಬಗ್ಗೆ ನಾವೀಗಾಗಲೇ ವರದಿಯನ್ನ ತರಿಸ್ಕೊಳ್ತಾ ಇದ್ದೀವಿ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ವಿಚಾರ, ಆತಂಕ ಯಾವುದು ಬೇಡ ನಿಮಗೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತು ಈಗ ಈ ವದಂತಿ ಏನು ಹಬ್ಬಿದೆಯಲ್ಲ, ಈ ವದಂತಿಯ ಮೂಲ ಎಲ್ಲಿಂದ? ನಿಜಕ್ಕೂ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಈ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಈಗ ಮಾಡ್ತಾ ಇದೆ. ಸೊ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನ